ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಇವತ್ತು 7ನೇ ದಿನದ ಯುದ್ಧ ಮತ್ತು ಧೃತರಾಷ್ಟ್ರನ 8 ಮಕ್ಕಳ ವಧೆ ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ರಾತ್ರಿಯಲ್ಲಿ ಸುಖವಾಗಿ ವಿಶ್ರಾಂತಿಯನ್ನು ತಗೊಂಡು ಬೆಳಕಾದ ಮೇಲೆ ಕೌರವ ಮತ್ತು ಪಾಂಡವ ಪಕ್ಷದ ರಾಜರು ಮತ್ತೆ ಯುದ್ಧಕ್ಕೋಸ್ಕರ ಶಿಬಿರಗಳಿಂದ ಹೊರಗಡೆ ಬರ್ತಾರೆ. ಎರಡೂ ಸೈನ್ಯಗಳು ಕೂಡ ಯುದ್ಧ ಭೂಮಿಯ ಕಡೆ ಹೊರಡ್ತಾ ಇತ್ತು. ಆಗ ಮಹಾಸಾಗರದ ಗಂಭೀರ ಗರ್ಜನೆ ಹೇಗಾಗುತ್ತೋ, ಈಗ ದೊಡ್ಡ ಸಾಗರ ಇರುತ್ತೆ, ಅದರ ಒಂದು ಗಂಭೀರ ಗರ್ಜನೆ, ಅದರ ಸೌಂಡ್ ಇರುತ್ತಲ್ಲ, ಆ ರೀತಿ ಮಹಾ ಕೋಲಾಹಲ ಆಗೋದಕ್ಕೆ ಶುರುವಾಗುತ್ತೆ. ಆಮೇಲೆ ದುರ್ಯೋಧನ, ಚಿತ್ರಸೇನ, ವಿವಿಂಶತಿ, ಭೀಷ್ಮ ಮತ್ತು ದ್ರೋಣಾಚಾರ್ಯರು ಒಟ್ಟಿಗೆ ಸೇರಿಕೊಂಡು ಬಹಳ ಪ್ರಯತ್ನ ಮಾಡಿ ಕೌರವ ಸೈನ್ಯದ ವ್ಯೂಹ ರಚನೆಯನ್ನ ಮಾಡ್ತಾರೆ. ಆ ಮಹಾವ್ಯೂಹ ಸಾಗರದ ಹಾಗೆ ಇತ್ತು. ಆನೆಗಳು, ಕುದುರೆಗಳು, ಈ ರೀತಿಯ ವಾಹನಗಳೇ ಅದರ ತರಂಗಗಳ ಮಾಲೆಗಳಾಗಿತ್ತು. ಇಡೀ ಸೈನ್ಯದ ಮುಂದೆ ಭೀಷ್ಮರು ನಡೀತಾ ಇದ್ರು. ಅವರ ಜೊತೆ ಪುಲವ, ದಕ್ಷಿಣ ಭಾರತ, ಉಜ್ಜಯಿನಿ, ಈ ರೀತಿಯ ಯೋಧರೆಲ್ಲರೂ ಕೂಡ ಇದ್ರು. ಇವರ ಹಿಂದೆ ಯಾರ್ಯಾರಿದ್ರು? ಪುಲಿಂದ, ಬಾರ್ದ, ಶುದ್ರತ ಮತ್ತೆ ಮಾಲವ ದೇಶೀಯ ವೀರರ ಜೊತೆ ಆಚಾರ್ಯ ದ್ರೋಣರು ಕೂಡ ಇದ್ರು. ದ್ರೋಣರ ಹಿಂದೆ ಮಗಧ ಮತ್ತೆ ಕಾಳಿಂಗ, ಈ ರೀತಿಯ ದೇಶದ ಯೋಧರನ್ನ ಜೊತೆಯಲ್ಲಿ ಕರ್ಕೊಂಡು ರಾಜ ಭಗದತ್ತ ನಡೀತಾ ಇದ್ದ. ಅಂದ್ರೆ ಇಲ್ಲಿ ಕೌರವ ಸೈನ್ಯ ಹೇಗೆ ಒಬ್ಬರು ಹಿಂದೆ ಒಬ್ರು ಹೋಗ್ತಾ ಇದ್ದಾರೆ, ಮುಂದೆ ಯಾರಿದ್ರು, ಅವ್ರ ಹಿಂದೆ ಯಾರಿದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವ್ರು ಆದ್ಮೇಲೆ ರಾಜ ಬೃಹತ್ ಬಲ ಇದ್ದ, ಅವರಾದ್ಮೇಲೆ ಮೇಕಲ ಮತ್ತೆ ಕುರುವಿಂದ, ಈ ರೀತಿಯ ದೇಶದ ಯೋಧರಿದ್ರು. ಬೃಹತ್ ಬಲನ ಹಿಂದೆ ತ್ರಿಗರ್ತ ರಾಜ ನಡೀತಾ ಇದ್ದ, ಅವರ ಹಿಂದೆ ಅಶ್ವತ್ಥಾಮ ಇದ್ದ, ಮತ್ತೆ ಅವರ ನಂತರ ಮಿಕ್ಕ ಎಲ್ಲಾ ಸೈನ್ಯದವರ ಜೊತೆ ತಮ್ಮಂದಿರ ಸಹಿತ ದುರ್ಯೋಧನ ಇದ್ದ. ಅಂದ್ರೆ ಕೊನೆಯಲ್ಲಿ ದುರ್ಯೋಧನ ಇದ್ದಾನೆ. ಮತ್ತೆ ಎಲ್ಲರಿಗಿಂತ ಹಿಂದೆ ಕೃಪಾಚಾರ್ಯ, ದುರ್ಯೋಧನನಿಗಿಂತನೂ ಹಿಂದೆ ಕೃಪಾಚಾರ್ಯರು ನಡೀತಾ ಇದ್ರು. ಯಾಕಂದ್ರೆ ಮುಂದೆ ಮತ್ತೆ ಹಿಂದೆ ಆ ಸೈನ್ಯದ ರಕ್ಷಣೆ ಮಾಡೋದಕ್ಕೆ ಶೂರವೀರರು ಇರಬೇಕಾಗತ್ತೆ. ಅದಕ್ಕೋಸ್ಕರ ಈ ರೀತಿ ಇವರು ಸೈನ್ಯವನ್ನ ತಯಾರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಮಹಾರಾಜ, ನಿಮ್ಮ ಯೋಧರ ಆ ಮಹಾವ್ಯೂಹವನ್ನು ನೋಡಿ ದೃಷ್ಟದ್ಯುಮ್ನ ಶೃಂಗಾಟಕ ಅನ್ನುವಂಥ ಹೆಸರಿನ ವ್ಯೂಹವನ್ನ ರಚಿಸ್ತಾನೆ. ಅದು ನೋಡೋದಕ್ಕೆ ಅತ್ಯಂತ ಭಯಾನಕವಾಗಿತ್ತು ಮತ್ತೆ ಶತ್ರುವಿನ ವ್ಯೂಹವನ್ನ ನಾಶ ಮಾಡುವಂಥದ್ದು. ಅದರ 2 ಶೃಂಗಗಳ ಸ್ಥಳದಲ್ಲಿ ಯಾರು ನಿಂತಿದ್ರು ಅಂದ್ರೆ ಭೀಮಸೇನ ಮತ್ತೆ ಸಾತ್ಯಕಿ, ಮತ್ತು ಅವ್ರ ಜೊತೆ ಸಾವಿರಾರು ರಥಗಳು, ಕುದುರೆಗಳು ಮತ್ತೆ ಪದಾದಿಗಳ ಸೈನ್ಯ ಕೂಡ ಇತ್ತು. ಅವರಿಬ್ಬರ ನಡುವೆ ಮಧ್ಯದಲ್ಲಿ ಅರ್ಜುನ, ಯುಧಿಷ್ಠಿರ, ನಕುಲ ಮತ್ತೆ ಸಹದೇವರಿದ್ರು. ಇವರ ಆದ್ಮೇಲೆ ಬೇರೆ ಬೇರೆ ಮಹಾಧನುರ್ಧರರಾದಂತಹ ರಾಜರು ತಮ್ಮ ಸೈನ್ಯದ ಜೊತೆ ಆ ವ್ಯೂಹವನ್ನ ಪೂರ್ಣಗೊಳಿಸ್ತಾರೆ. ಈಗ ಇಲ್ಲಿ ಪಾಂಡವ ಪಕ್ಷದವರು ಹೇಗೆ ನಿಂತಿದ್ದಾರೆ, ಒಬ್ಬರಿಂದ ಒಬ್ರು ಯಾರಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅವ್ರ ಹಿಂದೆ ಅಭಿಮನ್ಯು, ಮಹಾರಥಿ, ದ್ರೌಪದಿಯ ಮಗ ಮತ್ತೆ ಘಟೋದ್ಗಜ ಇವ್ರು ನಿಂತಿದ್ರು. ಈ ರೀತಿ ವ್ಯೂಹ ನಿರ್ಮಾಣವನ್ನು ಮಾಡಿ ಪಾಂಡವರು ಕೂಡ ವಿಜಯದ ಅಭಿಲಾಷೆಯಿಂದ ಯುದ್ಧವನ್ನ ಮಾಡೋದಕ್ಕೆ ನಿಂತ್ಕೊಳ್ತಾರೆ. ರಣಭೇರಿ ಬಾರಿಸೋದಕ್ಕೆ ಶುರುವಾಗುತ್ತೆ, ಶಂಖನಾದ ಆಗೋದಕ್ಕೆ ಶುರುವಾಗುತ್ತೆ. ಯುದ್ಧಕ್ಕೋಸ್ಕರ ಆಹ್ವಾನಿಸೋದನ್ನ, ತಾಳಗಳನ್ನು ಹೊಡೆಯೋದು ಮತ್ತೆ ಜೋರಾಗಿ ಕರೆಯುವಂಥ ಶಬ್ದಗಳೆಲ್ಲ ಬರೋದಕ್ಕೆ ಶುರುವಾಗುತ್ತೆ. ಈ ರೀತಿಯ ತುಮಲನಾದದಿಂದ ಎಲ್ಲ ದಿಕ್ಕುಗಳು ಕೂಡ ಮೊಳಗುತ್ತೆ. ಕೌರವ ಮತ್ತೆ ಪಾಂಡವ ಎರಡೂ ದಳಗಳ ಯೋಧರು ಕೂಡ ಪರಸ್ಪರ ನಾನಾ ರೀತಿಯ ಅಸ್ತ್ರಶಸ್ತ್ರದ ಪ್ರಹಾರವನ್ನು ಮಾಡಿ ಒಬ್ರು ಇನ್ನೊಬ್ಬರನ್ನ ಯಮಲೋಕಕ್ಕೆ ಕಳಿಸೋದಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲೇ ತಮ್ಮ ರಥದ ಗರಗರ ಅನ್ನುವಂಥ ಸದ್ದಿನಿಂದ ದಿಕ್ಕುಗಳನ್ನ ಆ ಶಬ್ದದಿಂದ ಮೊಳಗಿಸ್ತಾ ಮತ್ತೆ ಧನಸ್ಸಿನ ಠಂಕಾರದಿಂದ ಜನರನ್ನ ಮೂರ್ಛೆಗೊಳಿಸ್ತಾ ಭೀಷ್ಮರು ಬಂದು ತಲುಪ್ತಾರೆ. ಅವರು ಬರುವಂತ ರಭಸ ಆಗಿರತ್ತೆ. ಇದನ್ನ ನೋಡಿ ದೃಷ್ಟದ್ಯುಮ್ನಾದಿ ಮಹಾರಥಿಗಳೂ ಕೂಡ ಭೈರವನಾದವನ್ನ ಮಾಡ್ತಾ ಅವರನ್ನ ಎದುರಿಸೋದಕ್ಕೆ ಓಡ್ತಾರೆ. ಅವರು ಭೀಕರವಾಗಿ ಬಂದಿರೋದನ್ನ ನೋಡಿ ಇವ್ರೇನು ಹೆದರ್ಕೊಳ್ಳಿಲ್ಲ. ಇವರು ಕೂಡ ಭೈರವನಾದವನ್ನ ಮಾಡ್ತಾ ಅವರನ್ನ ಎದುರಿಸೋದಕ್ಕೆ ಓಡೋಗ್ತಾರೆ. ಆಮೇಲೆ ಎರಡೂ ಸೈನ್ಯಗಳಲ್ಲಿ ಭಯಂಕರವಾದಂತಹ ಸಂಗ್ರಾಮ ಪ್ರಾರಂಭವಾಗುತ್ತೆ. ಪದಾದಿಗಳ ಜೊತೆ ಪದಾದಿಗಳು, ಕುದುರೆಗಳ ಜೊತೆ ಕುದುರೆಗಳು, ರಥಗಳ ಜೊತೆ ರಥಗಳು ಮತ್ತೆ ಆನೆಗಳ ಜೊತೆ ಆನೆಗಳು ಹೋರಾಡ್ತಾರೆ. ಅಂದ್ರೆ ಅರ್ಥ ಏನು? ಕುದುರೆಗಳ ಮೇಲೆ ಕೂತ್ಕೊಂಡಿರೋರು, ರಥದಲ್ಲಿ ಕೂತಿರೋರು, ಆನೆಗಳಲ್ಲಿ ಕೂತಿರೋರು, ಆನೆಗಳಲ್ಲಿ ಕೂತಿರ್ತಾರಲ್ಲ ಅವ್ರ ಜೊತೆ, ಈ ರೀತಿ ಅವರವರಿಗೆ ಸರಿಸಮಾನವಾಗಿರುವಂಥವ್ರ ಜೊತೆ ಅವರು ಹೋರಾಡೋದಕ್ಕೆ ಶುರು ಮಾಡ್ತಾರೆ.
ಈ ಕಡೆ ಕೌರವರು ಒಂದು ವ್ಯೂಹ ರಚನೆಯನ್ನು ಮಾಡಿದ್ದಾರೆ, ಪಾಂಡವರು ವ್ಯೂಹ ರಚನೆಯನ್ನು ಮಾಡಿದ್ದಾರೆ. ಇಬ್ಬರೂ ಕೂಡ ಈಗ ಘೋರವಾದಂತಹ ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.